ನೋಡ್ತಿದ್ದೀರಾ ಸ್ಪೈಡ್ ನ್ಯೂಸ್ ಕನ್ನಡ. ನಾನು ಸುಧಾ ಗೌಡ. ಪೌರಾಯುಕ್ತಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡಗೆ ಬಿಗ್ ಶಾಕ್. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಮಾನತಾಗಿದ್ದಾರೆ. ಧಮಕಿ ಹಾಕಿದ್ದ ರಾಜೀವ್ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರನ್ನ ಪಕ್ಷದಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದೆ ಕಾಂಗ್ರೆಸ್. ಕೆಪಿಸಿಸಿಯಿಂದ ನೀಡಲಾಗಿದ್ದಂತಹ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡದ ಹಿನ್ನೆಲೆ ರಾಜೀವ್ ಗೌಡರನ್ನು ಅಮಾನತು ಮಾಡಿದೆ ಕಾಂಗ್ರೆಸ್ ಪಕ್ಷ. ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಜೀವ ಬೆದರಿಕೆ ಹಾಕಿದ್ರು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಜೀವ ಬೆದರಿಕೆ ಹಾಕಿ ಪರಾರಿಯಾಗಿದ್ರು. ಕೆಪಿಸಿಸಿಯಿಂದ ಶಿಸ್ತು ಪಾಲನಾ ಸಮಿತಿಯಿಂದ ಅಮಾನತು ಮಾಡಲಾಗಿರೋದು. ಕೊನೆಗೂ ಎಚ್ಚೆತ್ತಿದೆ ಸರ್ಕಾರ, ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ, ನಿರ್ಲಕ್ಷ್ಯ ಅಮಾನತು ಮಾಡಲಾಗಿದೆ. ಕೊನೆಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಅಮಾನತಿನ ಆದೇಶ ಮಾಡಿದೆ. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯಿಂದ ಅಮಾನತ್ತಾಗಿದ್ದಾರೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಪೌರಾಯುಕ್ತೆ ಮಹಿಳೆಗೆ ಒಬ್ಬ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಮಾತನಾಡಿದ್ರು. ನಿನ್ ಸುಟ್ಟಾಕ್ಬಿಡ್ತೀನಿ, ಜನ ಕರೆಸ್ತೀನಿ ಅಂತ ಹೇಳಿ, ಚಪ್ಪಲಿ ಹೊಡಿಸ್ತೀನಿ ಅಂದಿದ್ರು. ಅಷ್ಟೆಲ್ಲ ಅಶ್ಲೀಲ ಪದಗಳನ್ನು ಬಳಸಿದ ಮೇಲೂ ಕೂಡ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳೋ ಪ್ರಯತ್ನ ಮಾಡಲಿಲ್ಲ. ಎಲ್ಲಿ ಎಫ್ಐಆರ್ ಆಗುತ್ತೆ, ಎಫ್ಐಆರ್ ಆದ್ಮೇಲೆ ಅರೆಸ್ಟ್ ಆಗ್ತೀನಿ ಅಂತ ಭಯದಿಂದ ಎಲ್ಲೋ ಹೋಗಿ ಅವಿತು ಕೂತ್ಕೊಂಡು ಅಲ್ಲಿಂದ ಬೇಲ್ ತಗೊಳ್ಳಿಕ್ಕೆ ಪ್ರಯತ್ನ ಪಟ್ರು. ಈಗ ಅಟ್ಲೀಸ್ಟ್ ಕೆಪಿಸಿಸಿಯಿಂದ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ಹೋಯ್ತು, ನೋಟಿಸ್ಗೆ ಉತ್ತರ ಕೊಡ್ಲಿಲ್ಲ. ಹೀಗಾಗಿ ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಮುಖಂಡ ಅಂತೇಳಿ ಇದೀಗ ಅವರನ್ನ ಅಮಾನತು ಮಾಡಲಾಗಿದೆ ಪಕ್ಷದಿಂದ. ನೋಡಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಸ್ತು ಪಾಲನಾ ಸಮಿತಿ, ಅದರಿಂದ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಶ್ರೀ ರಾಜೀವ್ ಗೌಡ ಅವರನ್ನ ಅಮಾನತು ಮಾಡಲಾಗಿದೆ ಅಂತ ಹೇಳಿ ಒಂದು ನೋಟಿಸ್, ಅಂದ್ರೆ ಒಂದು ಆದೇಶದ ಪ್ರತಿ ನಮ್ಮ ಸ್ಪೀಡ್ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಕೆಪಿಸಿಸಿ ಕಳುಹಿಸಿದ ಪತ್ರದ ಅನುಸಾರ ದಿನಾಂಕ 21/1/2006 ನಡೆದ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯ ಸಭೆಯಲ್ಲಿ ಶ್ರೀ ರಾಜೀವ್ ಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಬಂದಿರುವಂತಹ ಪ್ರಕರಣವನ್ನ ಕೂಲಂಕುಷವಾಗಿ ಪರಿಶೀಲಿಸಿ, ಪ್ರಕರಣಗಳನ್ನ ಗಂಭೀರತೆಯನ್ನ ನಾವು ಅರ್ಥ ಮಾಡಿಕೊಂಡು ಅದರ ಮನವರಿಕೆ ಆದ ಹಿನ್ನೆಲೆ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಶ್ರೀ ರಾಜೀವ್ ಗೌಡ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ ಅಂಥೇಳಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಾಗಿದೆ. ಶಿಸ್ತು ಪಾಲನಾ ಸಮಿತಿಯಿಂದ ತೆಗೆದುಕೊಂಡಿರುವಂತಹ ಕ್ರಮ ಇದು. ಇನ್ನು ಮುಂದೆ ಯಾರೇ ಆದ್ರೂ ಅಷ್ಟೇ, ಕಾಂಗ್ರೆಸ್ನವರಾದ್ರೂ ಅಷ್ಟೇ, ಬಿಜೆಪಿಯವರಾದ್ರೂ ಅಷ್ಟೇ, ಯಾವುದೇ ಮಹಿಳಾ ಅಧಿಕಾರಿಗಳ ಬಗ್ಗೆ ಮಾತನಾಡುವಾಗ ಬಳಸುವ ಪದ ಬಳಕೆ ಬಹಳ ಸೌಜನ್ಯದಿಂದ ಇರಬೇಕೇ ಹೊರತು ಈ ರೀತಿ ನೀವು ಅಶ್ಲೀಲ ಪದಗಳನ್ನ ಬಳಸಿದ್ರೆ ಖಂಡಿತ ಇದೇ ರೀತಿಯಾದಂಥ ಕ್ರಮ ಆಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಇದೀಗ ಕೆಪಿಸಿಸಿ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಯಾರೇ ಇನ್ನು ಮುಂದೆ ಈ ರೀತಿಯಾಗಿ ನಡ್ಕೊಂಡ್ರೆ ಅವರಿಗೆ ಇದೇ ಶಿಕ್ಷೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಇದರಿಂದಾಗಿ ಪಕ್ಷಕ್ಕೆ ಮುಜುಗರ ಆಗುತ್ತೆ. ಹೀಗಾಗಿ ಅವರು ಈ ರೀತಿ ನಡ್ಕೊಳ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ಒಂದು ಪನಿಷ್ಮೆಂಟ್ ಆಗಿರೋದು ರಾಜೀವ್ ಗೌಡಗೆ. ಇದು ಒಂದು ಎಕ್ಸಾಂಪಲ್. ಹಿಂದೆ ಕೂಡ ಇದೇ ರೀತಿ ಮಹಿಳೆಯರ ಬಗ್ಗೆ ಮಾತನಾಡಿ ಸಸ್ಪೆಂಡ್ ಆಗಿದ್ದಾರೆ, ಅದು ಹೊಸ ವಿಚಾರ ಏನಲ್ಲ. ಆದ್ರೆ ಪದೇ ಪದೇ ಈ ರೀತಿ ಪ್ರಕರಣಗಳು ಮುಂದುವರಿಯುತ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಕಾರ್ಯಕರ್ತರು, ಮುಖಂಡರು ಗೂಂಡಾಗಿರಿ ಮಾಡ್ತಿದ್ದಾರೆ
ಅವ್ರ ಬಗ್ಗೆ ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ, ಅವ್ರು ಇಷ್ಟ ಬಂದಂಗೆ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿ ವಿಪಕ್ಷದವರು ಮಾತನಾಡ್ತಾರೆ, ಆರೋಪ ಮಾಡ್ತಾರೆ. ವಿಪಕ್ಷದವರ ಬಾಯಿಗೆ ಆಹಾರ ಆಗುತ್ತೆ ಅಂತ ಪ್ರಕರಣಗಳು. ಸೊ ಹೀಗಾಗಿ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಕೆಪಿಸಿಸಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಾಯಲ್, ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಜಾಯಲ್, ರಾಜೀವ್ ಗೌಡ ಪ್ರಕರಣದಲ್ಲಿ ಮಹಿಳೆಗೆ ಬಳಸಿದಂಥ ಅವಾಚ್ಯ ಶಬ್ದಗಳೇನಿದೆ ಅದರಿಂದ ಆ ಮಹಿಳೆಗೆ ಬಹಳ ನೋವಾಗುತ್ತೆ. ಆಮೇಲೆ ಆ ಮಹಿಳೆಯರ ಪರವಾಗಿ ಸಾಕಷ್ಟು ಜನ ನಿಂತುಕೊಳ್ತಾರೆ. ಆ ರೀತಿ ಪದ ಬಳಕೆ ಬಳಸಿದ್ದು ಸರಿಯಲ್ಲ, ಒಬ್ಬ ಅಧಿಕಾರಿಯ ಮೇಲೆ ಅವರು ಆ ರೀತಿ ದೌರ್ಜನ್ಯ ತೋರಿದ್ದು ಸರಿಯಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತವಾಗುತ್ತೆ. ಈಗ ಅವರ ತಲೆದಂಡ ಆಗಿರೋದು. ಸೊ ಈ ಒಂದು ಕೆಪಿಸಿಸಿಯ ಕಟ್ಟುನಿಟ್ಟಿನ ಕ್ರಮ ಯಾವ ಸಂದೇಶವನ್ನ ಕೊಡ್ತಾ ಇದೆ, ಅದರ ಜೊತೆಗೆ ಯಾಕೆ ರಿಪ್ಲೈ ಕೊಟ್ಟಿಲ್ಲ ರಾಜೀವ್ ಗೌಡ, ಎಲ್ಲಿದ್ದಾರೆ ಅನ್ನೋದು? ಪಾಲನಾ ಸಮಿತಿಯಿಂದ ಈಗಾಗಲೇ ರಾಜೀವ್ ಗೌಡ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲಾಗಿದೆ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಅದೇ ರೀತಿ ರಾಜೀವ್ ಗೌಡ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡಿರುವಂತದ್ದು. ಕೆಪಿಸಿಸಿಯಿಂದ ಏನು ಈ ಒಂದು ನಡೆ ಏನಿದೆ ಇದು ನಿಜಕ್ಕೂ ಕೂಡ ಮೆಚ್ಚುಗೆ ನಡೆ. ಯಾಕೆಂತಂದ್ರೆ ಇಷ್ಟು ದಿನ ತಡವಾಗಿದೆ, ಆದ್ರೂ ಕೂಡ ಎಲ್ಲೊಂದ್ ಕಡೆ ಇಂತಹ ವ್ಯಕ್ತಿಗಳನ್ನ ಪಕ್ಷದಲ್ಲಿ ಇಟ್ಟುಕೊಂಡ್ರೆ ಆ ಪಕ್ಷ ಯಾವುದೇ ಆಗಿರ್ಲಿ ಆ ಪಕ್ಷಕ್ಕೆ ನೇರವಾಗಿ ಡ್ಯಾಮೇಜ್ ಆಗೋದಂತೂ ಸತ್ಯ. ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷದ ಈ ಒಬ್ಬ ವ್ಯಕ್ತಿಯಿಂದ ಅಥವಾ ಈ ಒಬ್ಬ ನಾಯಕನಿಂದ, ಈ ಒಬ್ಬ ಮುಖಂಡನಿಂದ ಹೀಗಾಗಿದೆ ಅನ್ನುವಂಥದ್ದೇ ಬರುತ್ತೆ. ಅದೇ ರೀತಿ ಇದು ಯಾವುದೇ ಪಕ್ಷದಲ್ಲಿ ಜರುಗಿದ್ರು ಕೂಡ ಇದರ ವಿರುದ್ಧವಾಗಿ ಒಂದು ಕ್ರಮವನ್ನ ಕೈಗೊಳ್ಳಬೇಕಾದಂತದ್ದು ಅನಿವಾರ್ಯ. ಆ ನಿಟ್ಟಿನಲ್ಲಿ ಶಿಸ್ತು ಪಾಲನಾ ಸಮಿತಿ ಏನಿದೆ ಅದು ಈಗಾಗಲೇ ಕ್ರಮವನ್ನ ಕೈಗೊಂಡಿರುವಂತದ್ದು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಜಿಸಿ ಚಂದ್ರಶೇಖರ್ ಅವರು ಈ ಒಂದು ಪ್ರಕರಣ ಏನ್ ನಡೆದಿತ್ತು ಈ ವಿಚಾರವಾಗಿ ಏನು ನೋಟಿಸ್ ಅನ್ನ ನೀಡಿದ್ರು ರಾಜೀವ್ ಗೌಡ ಅವರಿಗೆ. ಈ ವಿಚಾರವಾಗಿ ಏನಿದೆ ಸ್ಪಷ್ಟನೆಯನ್ನ ನೀಡಿ ತಮ್ಮ ನಿಲುವೇನಿದೆ ಅದನ್ನು ತಿಳಿಸಿ ಅನ್ನುವಂತ ವಿಚಾರವಾಗಿ, ಏನಾಯ್ತು ಅನ್ನುವಂತ ವಿಚಾರವನ್ನ ತಿಳಿಸಿ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಆದ್ರೆ ರಾಜೀವ್ ಗೌಡ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಪತ್ತೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ಈ ಒಂದು ಕೇಸ್ ನಲ್ಲಿ ರಾಜೀವ್ ಗೌಡ ಮೇಲೆ 2 FIR ಗಳು ಕೂಡ ದಾಖಲಾಗಿರುವಂತದ್ದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ. ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟ ಪೌರಾಯುಕ್ತೆ ಮೇಲೆ ಏನಾತ ಬಳಸಿದಂತಹ ಒಂದಷ್ಟು ಪದ ಬಳಕೆ ಏನಿದೆ, ಆ ಫೋನ್ ಕಾಲ್ ಮಾಡಿ ಆವಾಜ್ ಏನ್ ಹಾಕಿದ್ದ, ಈ ಎಲ್ಲ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ದೊಡ್ಡ ಮಟ್ಟಕ್ಕೆ ಈ ಒಂದು ವಿಚಾರ ಸದ್ದು ಮಾಡಿತ್ತು. ಆ ನಿಟ್ಟಿನಲ್ಲಿ ರಾಜೀವ್ ಗೌಡ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕ್ರಮ ಕೈಗೊಳ್ಳಬೇಕು ಅಂತ ಸಾಕಷ್ಟು ಒತ್ತಾಯ ಎಲ್ಲವೂ ಕೇಳಿ ಬಂದಿತ್ತು. ಈ ನಡುವೆ ಇದೀಗ ಕಾಂಗ್ರೆಸ್ ಪಕ್ಷದಿಂದ ಒಂದು ಸೂಕ್ತವಾದಂತಹ ಒಂದು ಕ್ರಮ ಜರುಗಿದೆ ಅಂತ ಹೇಳ್ಬಹುದು. ಏನು ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಕೆ ರೆಹಮಾನ್ ಅವರು ಈ ವಿಚಾರವಾಗಿ ಪತ್ರವನ್ನ ಬರೆದಿದ್ದು ಏನು ಈ ವಿಚಾರವಾಗಿ ಸ್ಪಷ್ಟವಾದಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇದೀಗ ಏನು ಧಮಕಿ ಹಾಕಿದಂತ ರಾಜೀವ್ ಗೌಡನಿಗೆ ಏನು ಸರಿಯಾದ ಶಿಕ್ಷೆನೇ ಆಗಿದೆ. ನಿಟ್ಟಿನಲ್ಲಿ ಪಕ್ಷದಿಂದ ಆತ ಉಚ್ಚಾಟನೆ ಆಗಿದೆ. ಏನು ಇಷ್ಟು ದಿನಗಳಿಂದ ಪೊಲೀಸರು ಏನು ಆತನ ಬಲೆ ಸೆರೆ ಹಿಡಿಬೇಕು ಅಂತ ಬಲೆಯನ್ನ ಬೀಸಿದ್ದಾರೆ. ಆತ ಯಾವಾಗ ಸಿಗ್ತಾನೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ನಿಟ್ಟಿನಲ್ಲಿ ಯಾವಾಗ ಆತ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾನೆ ಅವನಿಗೆ ಸೆರೆವಾಸ ಅಂತೂ ಖಂಡಿತ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಾಯಲ್.